ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ವಿಡಿಯೋದಲ್ಲಿ ಸಾದಾ ಮಿಷನಲ್ಲಿ ಹುಕ್ಸನ್ನು ಯಾವ ರೀತಿ ಹಾಕಬೇಕು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಜು ಪಟ್ಟಿನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಕಾಜು ಪಟ್ಟಿಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ಕ್ಲಾತನ್ನು ತಗೊಂಡು ನಾವು ಸ್ಟಿಚಿಂಗ್ ಅನ್ನೋದು ಮಾಡೋಣ. ಇದು ಈಸಿ ಇರುತ್ತೆ ಸ್ಟಿಚಿಂಗು. ಮತ್ತು ಅದೇ ರೀತಿ ಈಗ ನಾವು ಕೈಯಲ್ಲಿ ದಾರ ಹಾಕಿದಾಗ ಆ ದಾರನೂ ಕಿತ್ತೋಗುತ್ತೆ ಒಂದೊಂದ್ಸಲ. ಇಲ್ಲ ಬಟ್ಟೆ ನೀವು ಸ್ಟಿಚ್ ಮಾಡ್ತೀರಲ್ಲ ಕಾಜು ಪಟ್ಟಿ, ಆ ರೀತಿ ಮಾಡಿದ್ರೂ ಬಟ್ಟೆ ಅನ್ನೋದು ಹರಿದೋಗುತ್ತೆ. ನೀವು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಬಟ್ಟೆನೂ ಹೋಗೋದಿಲ್ಲ, ಬಹಳ ದಿನವೂ ಇದು ಕಾಜು ಪಟ್ಟಿ ಅನ್ನೋದು ಇರುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನಿಮಗಿಷ್ಟ ಆದರೆ, ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನೋಡಿ, ಮೊದಲು ಇದು ಕಾಜು ಪಟ್ಟಿಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಈ ಕ್ಲಾತನ್ನು. ಈ ಕ್ಲಾತ್ ಕಾಜು ಪಟ್ಟಿಗೆ ಒಂದು 2 ಇಂಚಷ್ಟಾದರೆ ಆಗುತ್ತೆ. 2 ಇಂಚ್ ಕ್ಲಾತನ್ನು ನೀವು ಕಟ್ ಮಾಡಿ ರೆಡಿ ಮಾಡಿ. ಕಾಜು ಪಟ್ಟಿಗೆ ಎಷ್ಟು ಲೆಂತ್ ಬೇಕೋ ನೋಡಿಬಿಟ್ಟು ನೀವು ಅಷ್ಟು ಲೆಂತನ್ನು ಕಟ್ ಮಾಡಿ. ಈಗ ಕಾಜು ಪಟ್ಟಿ ಹಾಕೋಣ. ಮೊದಲು ಕಾಜು ಪಟ್ಟಿ ಹಾಕೋದಕ್ಕೂ ಮೊದಲು ಈ ಕ್ಲಾತ್ ಇರುತ್ತಲ್ಲ, ಈ ಕ್ಲಾತನ್ನು ಕಾಣಿಸ್ತಿದೆಯಲ್ಲ, ಈ ರೀತಿ ಸ್ಮಾಲ್ ಫೋಲ್ಡ್ ಮಾಡಬೇಕು. ಈ ರೀತಿ ನೀವು ಜಿಗ್ಜಾಗ್ ಮಾಡೋದಕ್ಕೆ ಹಿಂಗೆ ಮಿಷನಲ್ಲಿ ಜಿಗ್ಜಾಗ್ ಮಾಡೋದಕ್ಕೆ ಹಿಂಗೆ ಸುತ್ತೀರಲ್ಲ ಕ್ಲಾತು, ಆ ರೀತಿ ಅಷ್ಟೇ ಸ್ಮಾಲ್ ಇರಲಿ. ನೋಡಿ, ಹಿಂಗೆ ರೌಂಡಿಗೆ ಬರಬೇಕು. ನೋಡಿ, ಈ ರೀತಿ ಇರುತ್ತಲ್ಲ ಕ್ಲಾತನ್ನು ಈ ರೀತಿ ರೌಂಡಿಗೆ ಸುತ್ತಿಬಿಟ್ಟು ನೀವು ಸ್ಟಿಚ್ ಅನ್ನೋದು ಹಾಕಿ. ಈ ರೀತಿ ಗಟ್ಟಿ ಬಂದಾಗ ನಿಮ್ಗೆ ಹುಕ್ಸ್ ಅನ್ನೋದು ನೀಟಾಗಿ ಕೂರುತ್ತೆ ಅದರಲ್ಲಿ. ಅರ್ಥ ಆಯ್ತಲ್ಲ? ನೋಡಿ, ಇನ್ನೂ ಒಂದು ಸಲ ತೋರಿಸ್ತೀನಿ. ಈ ರೀತಿ ಇರೋದನ್ನು, ಈ ರೀತಿ ಕ್ಲಾತನ್ನು ಈ ರೀತಿ ನೋಡಿ, ಈ ರೀತಿ ಸುತ್ತಿದಾಗ ರೌಂಡ್ ಬರುತ್ತೆ. ನೀವು ಜಿಗ್ಜಾಗ್ ಮಾಡ್ತೀರಲ್ಲ ರೌಂಡ್ ಅನ್ನೋದು, ಆ ರೀತಿ ಮಾಡಿಬಿಟ್ಟು ಇಲ್ಲಿ ಸ್ಟಿಚ್ ಹಾಕಿ. ಆ ರೌಂಡ್ ಮೇಲೆ ಸ್ಟಿಚ್ ಹಾಕಿ. ಫ್ರೆಂಡ್ಸ್, ಜಿಗ್ಜಾಗಿಗೆ ಯಾವ ರೀತಿ ಕ್ಲಾತನ್ನು ಸುತ್ತೀರೋ ಆ ರೀತಿ ಸುತ್ತ ಹಾಕಬೇಕು. ನೋಡಿ, ಇಷ್ಟೇ ಬರುತ್ತೆ, ಸ್ಮಾಲಾಗಿ ಈ ರೀತಿ ಬರುತ್ತೆ. ನೋಡಿ, ಕಾಣಿಸ್ತಿದೆಯಲ್ಲ, ಈ ರೀತಿ ಸಣ್ಣದಾಗಿ ಬರುತ್ತೆ. ಇಲ್ಲಿ ಕ್ಲಾತ್ ಅನ್ನೋದು ಸ್ಟಿಫಾಗಿರುತ್ತೆ, ದಪ್ಪ ಇರುತ್ತಲ್ಲ, ಈ ರೀತಿ ಇರೋದ್ರಿಂದ ನಿಮಗೆ ಹುಕ್ಸ್ ಅನ್ನೋದು ಇಲ್ಲಿ ನೀಟಾಗಿ ಕೂರುತ್ತೆ. ಬಟ್ಟೆ ಅನ್ನೋದು ಅರಿಯೋದಿಲ್ಲ ಈ ರೀತಿ ಗಟ್ಟಿ ಇದ್ದಾಗ. ಅದರಿಂದ ಇದನ್ನು ಈ ರೀತಿ ಸುತ್ತಿಬಿಟ್ಟು ನೀವು ಸ್ಟಿಚ್ ಅನ್ನೋದು ಹಾಕಿ, ಈ ರೀತಿ ಸುತ್ತಿ. ಓಕೆ, ಇದಾಯ್ತಲ್ಲ. ಈಗ ಇದನ್ನು ಬ್ಲೌಸಿಗೆ ಜಾಯಿಂಟ್ ಮಾಡೋಣ. ಎಲ್ಲೆಲ್ಲಿ ಹುಕ್ಸ್ ಇದು ಕಾಜು ಇಡಬೇಕು ಅಂತ ಒಂದು ಸಲ ನೋಡಿ ಮಾರ್ಕ್ ಮಾಡಿಬಿಡಿ. ಬ್ಲೌಸಲ್ಲಿ ಒಂದು ಕಾಜು, ಅದೇ ರೀತಿ ನೀವು ನೆನ್ನೆ ಹುಕ್ಸ್ ಇಟ್ಟಿದ್ರಲ್ಲ ಎಲ್ಲೆಲ್ಲಿ ಕಾಜು ಇಡಬೇಕು ಅಂತ ನೋಡಿಬಿಟ್ಟು ಮಾರ್ಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲನೂ ಕಾಜು ಅನ್ನೋದು ಇಡಬೇಕಾಗುತ್ತೆ, ಅಲ್ಲಿ ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಈಗ ಈ ಕ್ಲಾತನ್ನು ನೀವು ಸ್ಟಿಚ್ ಅನ್ನೋದು ಹಾಕಬೇಕು. ಇದನ್ನು ನೀವು ಕಾಜು ಯಾವ ರೀತಿ ಪಟ್ಟಿ ಹಾಕ್ತೀರ ಕಾಜು ಪಟ್ಟಿನ, ಅದೇ ರೀತಿ ಈ ರೀತಿ ಮೊದಲು ಬ್ಲೌಸನ್ನ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿಬಿಟ್ಟು ಇದನ್ನು ನೋಡಿ, ಇದನ್ನು ಈ ರೀತಿ ಫೋಲ್ಡ್ ಮಾಡಿ. ಸ್ವಲ್ಪ ಕೊನೆಗೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಟ್ಟು 1/4 ಇಂಚಷ್ಟು, ಮಾಮೂಲಿ ನೀವು ಕಾಜು ಪಟ್ಟಿಗೆ ಯಾವ ರೀತಿ ಎಲ್ಲ ಬೇರೆ ಬ್ಲೌಸ ಸ್ಟಿಚ್ ಮಾಡ್ತೀರಾ ಆ ರೀತಿ 1/4 ಇಂಚಷ್ಟು ಸ್ಟಿಚ್ ಅನ್ನೋದು ಮಾಡಿ. ನೋಡಿ, ಈ ರೀತಿ ಸ್ಟಿಚ್ ಹಾಕಿದ್ವಿ, ಕಾಣಿಸ್ತಿದೆಯಲ್ಲ, 1/4 ಇಂಚಷ್ಟು ಸ್ಟಿಚ್ ಹಾಕಿದ್ವಿ. ಹಾಕಿದ್ಮೇಲೆ ಈ ರೀತಿ ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ಇಲ್ಲಿ ಬೇಕು ಅಂದರೆ ಸ್ಟಿಚ್ ಹಾಕಿ, ಇಲ್ಲ ಅಂದರೆ ಬೇಡ, ಅದು ನಿಮ್ಮ ಇಷ್ಟ. ಇಲ್ಲಿ ಈ ರೀತಿ ಮಾಡಿ. ಈಗ ಈ ಕ್ಲಾತನ್ನು ಈ ರೀತಿ ಉಲ್ಟಾ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಉಲ್ಟಾ ಮಾಡಿ. ಈಗ ನೀವೆಲ್ಲೆಲ್ಲಿ ಕಾಜು ಇಡಬೇಕು ಅಂದ್ಕೊಂಡಿದ್ರಿ ಅಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು. ಇದನ್ನು ಕರೆಕ್ಟಾಗಿ ಬ್ಲೌಸ್ ಲೆಂತಿಗೆ ಬರೋ ಹಾಗೆ
ನೀವು ಮೊದಲಾಗಿದ್ದರೆ ಕಾಜು ಪಟ್ಟಿ ಯಾವ ರೀತಿ ಜಾಯಿಂಟ್ ಮಾಡ್ತಿದ್ರಿ, ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಇಡ್ತಿದ್ರಿ, ಡಬಲ್ ಫೋಲ್ಡು. ಇದು ಕ್ಲಾತ್ ಎಷ್ಟು ಬೇಕೋ ಅಷ್ಟೇ ತಗೋಬೇಕು ನಾವು. ಇದಕ್ಕೆ ನೋಡಿ ಈ ರೀತಿ ತಗೊಂಡಾಗ ಇಲ್ಲಿ ಕ್ಲಾತ್ ಅನ್ನೋದು ಗಟ್ಟಿ ಇರೋದಿಲ್ಲ, ಆವಾಗ ಇದು ಕ್ಲಾತ್ ಅನ್ನೋದು ಅರ್ಧೋಗುತ್ತೆ. ಅದರಿಂದ ಈ ರೀತಿ ನೀವು ತಗೋಬಾರ್ದು. ನೋಡಿ ಇಲ್ಲಿ ಸ್ಟಿಚ್ ಹಾಕಿದ್ಮೇಲೆ ಇದನ್ನು ಇಲ್ಲಿ ಫೋಲ್ಡ್ ಮಾಡಿ ಹಾಕಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೀವು ಕಾಜು ಪಟ್ಟಿಗೆ ಎಲ್ಲೆಲ್ಲಿ ಮಾರ್ಕ್ ಇಟ್ಟಿರ್ತೀರಿ ಅಲ್ಲಿ ನೀವು ನೆನ್ನೆ ಉಕ್ಸ್ ಪಟ್ಟಿಗೆ ಮಾಡಿದ್ರಲ್ಲ ಡಾಟ್, ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ, ಆ ರೀತಿ ನೀವು ಡಾಟ್ಸ್ ಅನ್ನೋದು ಇಡಬೇಕಾಗುತ್ತೆ. ರಫ್ ಹೊಡೆದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಗ್ಯಾಪ್ ಬಿಡಿ. ಮೊದಲು ಇದನ್ನು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ನೋಡಿ ಇಲ್ಲಿ ತಗೊಂಡು ಈ ರೀತಿ ಮತ್ತೆ ಟರ್ನ್ ಮಾಡಿ ನೀವೆಲ್ಲೆಲ್ಲಿ ಇಟ್ಟಿರ್ತೀರಿ ಅಲ್ಲೆಲ್ಲನೂ ಸ್ಟಿಚ್ ಹಾಕ್ಬಿಡಿ. ಮತ್ತು ಇಲ್ಲಿ ಕೊನೆಯಲ್ಲೇ ಇಟ್ಟು ಇಲ್ಲಿ ಕೊನೆಗೆ ಸ್ಟಿಚ್ ಹಾಕಬೇಕು ನೋಡಿ ನೀವು. ಮತ್ತು ಕ್ಲಾತ್ ಹತ್ರ ನಿಧಾನಕ್ಕೆ ಸ್ಟಿಚ್ ಮಾಡಿ ಫ್ರೆಂಡ್ಸ್, ನೀಟಾಗಿ ಬರುತ್ತೆ. ಪ್ರಾಕ್ಟೀಸ್ ಆಗೋವರೆಗೂ ನಿಧಾನಕ್ಕೆ ಮಾಡಿ, ಆಮೇಲೆ ಪ್ರಾಕ್ಟೀಸ್ ಆದಮೇಲೆ ಈಸಿ ಆಗಿಬಿಡುತ್ತೆ ನಿಮಗೆ ಮಾಡೋದು. ಇದೇ ಬ್ಲೌಸ್ಗೆ ನಾವು ಹುಕ್ಸ್ ಪಟ್ಟಿ ಕಡೆ ಹಾಕಿದ್ವಲ್ಲ ಸ್ಟಿಚಿಂಗು ಅಲ್ಲ, ಹುಕ್ಸ್ ಇಡೋದಕ್ಕೆ ಗ್ಯಾಪ್ ಹಾಕಿದ್ವಲ್ಲ ಅದೇ ರೀತಿ ಇಲ್ಲೂ ಸೇಮ್ ಗ್ಯಾಪ್ ಬಿಟ್ಟು ನೀವು ಸ್ಟಿಚ್ ಅನ್ನೋದು ಹಾಕಬೇಕು. ನೋಡಿ ಮೇಲ್ಗಡೆ ಈ ರೀತಿ ಬರುತ್ತೆ. ಈ ರೀತಿ ನೀವು ಸ್ಟಿಚ್ ಹಾಕಿದಾಗ ನೋಡಿ ಇಲ್ಲಿ ಕ್ಲಾತ್ ದಪ್ಪ ಇರೋದ್ರಿಂದ ನಿಮಗೆ ಹುಕ್ಸ್ ಅನ್ನೋದು ಬಿಚ್ಚೋದಿಲ್ಲ. ಇದು ಒಂದು ಥರ್ಡ್ ಮೆಥಡ್. ಫಸ್ಟ್ ಬಂದು ಇಲ್ಲಿ ರೀತಿ ದಾರ ಹಾಕಿ ನೀವು ಹುಕ್ಸನ್ನ ಇಡ್ತೀರಿ, ಒಂದು ಕಾಜುದು. ಇನ್ನೊಂದು ಕಾಜು ಈ ರೀತಿ ಮಾರ್ಕ್ ಮಾಡಿ ಸ್ಟಿಚ್ ಹಾಕ್ತೀರಿ, ಅದು ಎರಡನೇ ಕಾಜು. ಇದು ಮೂರನೇ ಥರ ಮೆಥಡು. ಇದು ತುಂಬ ಚೆನ್ನಾಗಿರುತ್ತೆ, ಬಟ್ಟೆ ಅನ್ನೋದು ಅರಿಯೋದಿಲ್ಲ. ನೋಡಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ತಿಳಿಸಿ. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ? ಈಗ ನೋಡಿ ನಾವು ಹುಕ್ಸ್ ಹಾಕಿ ತೋರಿಸ್ತೀನಿ. ಹುಕ್ಸ್ ನೆನ್ನೆ ಹಾಕಿದ್ರಲ್ಲ ಒಳಗಡೆ ಹಾಕಿ ಈ ಹುಕ್ಸನ್ನು ನೋಡಿ ಇಲ್ಲಿ ಎರಡು ದಾರ, ನೀವು ದಾರ ಇಟ್ಟು ಸ್ವಲ್ಪ ಅಗಲ ಬರುತ್ತೆ, ಇದು ನೋಡಿ ಅಗಲನೇ ಬರೋದಿಲ್ಲ, ಕರೆಕ್ಟಾಗಿ ಹುಕ್ಸ್ ಅನ್ನೋದು ಕೂರುತ್ತೆ. ನೋಡಿ ಈ ರೀತಿ ನೋಡಿ ಎಷ್ಟು ಟೈಟಾಗಿ ಕುಂತಿದೆ ಅಂತ ನೋಡಿ. ಇದು ಎಳೆದ್ರೂ ಬರೋದಿಲ್ಲ, ಇಲ್ಲೂ ಬರೋದಿಲ್ಲ, ಅಲ್ಲೂ ಸ್ಟಿಫಾಗಿ ಕುಂತಿರುತ್ತೆ ಟೈಟಾಗಿ. ನೋಡಿ ಓಪನ್ ಮಾಡಬೇಕಾದ್ರೆ ನೋಡಿ ಟೈಟಾಗಿ ಕುಂತಿರುತ್ತೆ, ದಾರಕ್ಕಿಂತ ಇದು ಸ್ಟಿಫಾಗಿ ಕುಂತಿರುತ್ತೆ ಹುಕ್ಸ್ ಅನ್ನೋದು. ಇದು ಬಟ್ಟೆ ದಪ್ಪ ಇರುತ್ತಲ್ಲ ಫ್ರೆಂಡ್ಸ್, ನಾವು ಇದು ಸುತ್ತಿ ಬಟ್ಟೆನ ಸ್ಟಿಚ್ ಹಾಕಿರ್ತೀವಲ್ಲ, ಅದಕ್ಕೆ ನೋಡಿ ಇದು ಹಾಕಿದ್ಮೇಲೆ ಬಿಚ್ಚೋದೇ ಇಲ್ಲ, ಟೈಟಾಗಿ ಕುಂತಿರುತ್ತೆ. ಈ ರೀತಿ ಸುತ್ತ ಹಾಕ್ಬಿಡಿ ನೀಟಾಗಿ, ನಿಮ್ಮ ಬ್ಲೌಸ್ ಅನ್ನೋದು ಹುಕ್ಸ್ ಹತ್ರ ನೀಟಾಗಿ ಕೂರುತ್ತೆ ಟೈಟಾಗಿ. ಎಷ್ಟು ನೀಟಾಗಿ ಹುಕ್ಸ್ ಅನ್ನೋದು ಕೂತಿರುತ್ತೆ ನೋಡಿ. ನೀವು ಮಾಮೂಲಿ ಬೇರೆ ಬ್ಲೌಸ್ಗೆ ಹುಕ್ಸ್ ಹಾಕ್ತಿರಲ್ಲ ನೋಡಿ, ಅದೇ ರೀತಿಯೇ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹುಕ್ಸ್ ಅನ್ನೋದು ನೋಡಿ. ಈ ರೀತಿ ನೋಡಿ, ಇಲ್ಲಿ ಟೈಟಾಗಿ ಈ ರೀತಿ ಹುಕ್ಸ್ ಕೂತ್ಕೊಳ್ಳುತ್ತೆ ನೋಡಿ. ಬೇಕಿದ್ರೆ ನೋಡಿ ಈ ರೀತಿ ಟೈಟಾಗಿರುತ್ತೆ. ಇಲ್ಲಿ ಕ್ಲಾತ್ ಅನ್ನೋದು ಹೋಗೋದಿಲ್ಲ, ಎಷ್ಟು ದಿನ ಬೇಕಿದ್ರೂ ಇರುತ್ತೆ. ಕ್ಲಾತ್ ಇಲ್ಲಿ ದಪ್ಪ ಇರೋದ್ರಿಂದ ಈ ರೀತಿ ಬರುತ್ತೆ.
ಇದು ಒಂದು ಮೆಥಡ್ ನೋಡಿ, ಕಾಜು ಪಟ್ಟಿ ಇದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕರು ಸ್ಕೇಲಿಂದ ಫುಲ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.